ಯಮನಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ಶ್ರೀರಾಮನು ಸಂದೇಹ ಬೇಡ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನೀವು ಕೇಳಿದ್ದು ಒಂದು ಶಿವರಂಜನಿ ರಾಗದೊಳಗೆ ದಾಸರ ಪದ. ಇಂಥ ಸಾವಿರಾರು ದಾಸರ ಪದಗಳನ್ನು ನಮ್ಮ ದಾಸ ಶ್ರೇಷ್ಠರು ನಮ್ಮ ಸಂಸ್ಕೃತಿ ಒಳಗೆ ಕೊಟ್ಟು ಹೋಗ್ಯಾರ. ಇವೆಲ್ಲವೂ ನಮ್ಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗವನ್ನು ಕಡೆ ಕರ್ಕೊಂಡು ಹೋಗ್ತಾವೆ. ಇಂಥದ್ದೊಂದು ದಾಸ ಸಾಹಿತ್ಯವನ್ನು ನಾವು ಬೇರೆ ಬೇರೆ ಕಡೆ ಎಲ್ಲ ಬಹುಶಃ ಪುಸ್ತಕದಾಗ ಓದಿರ್ತೀವಿ, ಅಥವಾ ಇಲ್ಲಾಂದ್ರೆ ಗದ್ಯ ರೂಪದಾಗ ಕೇಳಿರ್ಬೋದು, ಅಥವಾ ಯಾವುದಾದ್ರೂ ಮಠ ಮಂದಿರದೊಳಗೆ ಹಾಡಿದ್ದನ್ನು ಕೇಳಿರ್ಬೋದು. ಇದನ್ನು ನಾವು ಪದ್ಯ ರೂಪದಾಗ ದಾಸವಾಣಿ ಎಂಬ ಕಾರ್ಯಕ್ರಮವನ್ನು ನಮ್ಮ ಸಾಹಿತ್ಯ ಕಲಾ ವೇದಿಕೆ ಗದಗ ಇವರ ವತಿಯಿಂದ ಇದೇ 26ನೇ ತಾರೀಕು ಸಂಜೆ 6 ಗಂಟೆಗೆ ನಾವು ಈ ದಾಸವಾಣಿ ಕಾರ್ಯಕ್ರಮವನ್ನು ಆಯೋಜಿಸಿ ಇದನ್ನು ನಡೆಸ್ಕೊಡ್ಲಿಕ್ಕೆ ಕುಮಾರಿ ಗೀತಾ ಭೋಪಳಾಪುರ ಅವರು ಬರ್ಲಿಗತ್ತಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತವನ್ನು ಕೋರ್ತೀನಿ. ದೀಪಾವಳಿಯ ಸಂದರ್ಭದ ಹೀಗಾಗಿ ವಿಶೇಷ ಇದು ಆಮಂತ್ರಣ ನಿಮಗೆಲ್ಲ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ನಮಸ್ಕಾರಗಳು.